YouTube channel. How you all? I hope you're all doing good. I'm doing good, superb, and as usual, it's our third day in Coorg. ಮೊನ್ನೆ ಬರ್ಡೇ ನೆನ್ನೆ ಎಂಗೇಜ್ಮೆಂಟ್, ಇವತ್ತು ಮನೆಯಲ್ಲಿ ರೆಸ್ಟ್. 10 o'clock ಎದ್ದಿರೋದು, ಒಳ್ಳೆ ಒಂದಿದ್ದೆ, ಫುಲ್ ರೆಸ್ಟ್ ಮಾಡಿ ಚೆನ್ನಾಗಿ ಒಂದು ಎನರ್ಜೆಟಿಕ್ ಆಗಿದ್ದೀನಿ ಇವಾಗ. ಆ್ಯಂಡ್ ಇವತ್ತೊಂದು ಡೇ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತೇನು ಅಂಥ ದೊಡ್ಡ ಪ್ಲ್ಯಾನ್ಸ್ ಎಲ್ಲ ಏನಿಲ್ಲ. ಐ ಆಮ್ ಜಸ್ಟ್ ವಿಸಿಟಿಂಗ್ ಮೈ ಕಸಿನ್ಸ್ ಹೌಸ್. ಅಂದರೆ ದೊಡ್ಡಪ್ಪ ಚಿಕ್ಕಪ್ಪ ಮನೆಗೆಲ್ಲ ಒಂದೊಂದು ವಿಸಿಟ್ ಮಾಡಬೇಕು ಅಂತ ಪ್ಲ್ಯಾನ್ ಇದೆ. ಬಿಕಾಸ್ ಇಟ್ಸ್ ಬಿನ್ ರಿಯಲಿ ಲಾಂಗ್ ವಿಸಿಟಿಂಗ್ ದೆಮ್. ಸೊ ದಟ್ಸ್ ದ ಪ್ಲ್ಯಾನ್. ಲೈಕ್ ಅದು ಈವ್ನಿಂಗ್ ಆ್ಯಂಡ್ ಫುಲ್ ಡೇ ಅದು ಇದು ಐ ಡೋಂಟ್ ನೋ. ಐ ಜಸ್ಟ್ ವಾಂಟ್ ಟು ಗೋ ವಿತ್ ದ ಫ್ಲೋ. ಹೇಗಿರುತ್ತೆ ಅಂತ ಗೊತ್ತಿಲ್ಲ. Mostly resting and eating, and I just want to capture a day in my life. And let's get into the vlog. ಇವಾಗ ಫಸ್ಟ್ ನಾನು ಬ್ರೇಕ್ಫಾಸ್ಟ್ ಮಾಡಬೇಕು. ನನಗೆ ವ್ಲಾಗ್ ಮಾಡೋದಕ್ಕೆ ಮೇನ್ ಮೋಟಿವೇಶನ್ ಬಂದಿದೆ ನನ್ನ ಬ್ರೇಕ್ಫಾಸ್ಟ್ದು ಮೆನ್ಯೂ ಇವತ್ತು. ದ್ಯಾಟ್ ಇಸ್ ಕೆಂಪು ಕರಿ ಆ್ಯಂಡ್ ಒಟ್ಟಿ. ಕೊಡಗಿಂದು ಫೇಮಸ್ ಡಿಶ್ ಅದು. ಎಸ್ಪೆಷಲಿ ಮಳೆಗಾಲದ ಟೈಮಲ್ಲಿ, ಎಸ್ಪೆಷಲಿ ಆ ಟೈಮಲ್ಲೇ ಸಿಗೋದು. ಆ್ಯಂಡ್ ನನಗೆ ಮೊನ್ನೆ ಬರ್ಡೇಗೆ, ನನ್ನ ನೀಲ್ ಬರ್ಡೇಗೆ ನಮ್ಮ ಮಾಯಿ ಬಂದಿದ್ರು. ಮಾಯಿ ಬರಬೇಕಾದ್ರೆ ಶಿ ಗಾಟ್ ದಿಸ್ ಫಾರ್ ಅಸ್. ಅದು ನನಗೆ ಫುಲ್ ಫೇವ್ರೇಟ್. ಸೊ ರೊಟ್ಟಿ ಮತ್ತು ಕೆಂಪು ಕರಿ ಇವತ್ತಿನ ಬ್ರೇಕ್ಫಾಸ್ಟ್. ಸೊ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡೋಣ, ಆಮೇಲೆ ವಿಲ್ ಸಿ ವಾಟ್ ಅಂತ. ಆ್ಯಂಡ್ ಆಲ್ರೆಡಿ ನಾನು ಮುಂಚಿನ ವ್ಲಾಗಲ್ಲಿ ಮೆನ್ಷನ್ ಮಾಡಿರ್ತಾರ, ದಿಸ್ ಮೈ ಫೇವ್ರೆಟ್ ಪ್ಲೇಸ್ ಟು ಹ್ಯಾವ್ ಬ್ರೇಕ್ಫಾಸ್ಟ್. ಹಾಯ್ ನೀಲ್. ಹಾಯ್, ಹೌ ಆರ್ ಯು? ಯು ಫೈನ್? ಓಕೆ. ಸೊ ನೀಲಂತೂ ಬೆಳಗ್ಗಿಂದ ಸಂಜೆವರೆಗೆ ಇಲ್ಲೇ ಒಂದು ಆಟಾಡೋದು. ಯಾಕೋ ನನ್ನ ಬ್ರೇಕ್ಫಾಸ್ಟ್ ಲೊಕೇಶನ್ ಚೇಂಜ್ ಮಾಡೋಣ ಅಂತ ಅನ್ನಿಸ್ತು. ಬಿಕಾಸ್ ಮೈ ಮದರ್ ಇಂಡಿಯಾ is sitting here. So kembu curry and roti and the black coffee. Wow, what a combination. Okay. Bella coffee. Hi. Welcome to my vlog. Thank you. Full attitude ಅಲ್ಲಿ ಇದ್ದಾರೆ. ಎಲ್ಲ ಗೊತ್ತಾಗ್ಬಿಡೋದು ಇವಾಗ ವಿಡಿಯೋ ಯಾಕೆ ಮಾಡ್ತೀನಿ, ಹೇಗೆ ಮಾಡ್ತೀನಿ ಎಲ್ಲ. ಸೊ ಆಲ್ಮೋಸ್ಟ್ ಎಲ್ಲದಕ್ಕೂ ಪ್ರಿಪೇರ್ ಆಗಿರ್ತಾರೆ. ಬ್ರೇಕ್ಫಾಸ್ಟ್ ತಿಂದ್ಬಿಟ್ಟು ವಿಲ್ ಸಿ ಯು ಲೇಟರ್. ಹಿಂಗೆ ಓರ್ ಕೆಲಸ ಮಾಡಮಿ, ತಿನ್ನ ಮೀಚ ಆಯ್ತಾ ನೆಮ್ಮದಿಲ್ಲ, ಎಲ್ಲಂಗೂ ಮಂಡೆ ಕೊಡ್ಪಿಯಲ್ಲ. ಕೀಲಿ ಬಿಚ್ಚಿಯಾ? ವೇರ್ ಇಸ್ ದ ಕೀ? ಇಲ್ಲ, ಬಟ್ ವೇರ್ ಇಸ್ ಇಟ್? ಎಂತ ಪ್ಲಾನ್ಸ್ ನಮ್ಮದು? ಅದೋಕೆ ಅಲ್ಲಿ ಬೋಸ್ ಅಂಕಲ್ರಿಗೆ ಹೋಗೋಣ ಮನೆ ನೋಟಕ್ಕೆ. ನಾನು ನೀನು ಕುಂಜಿನ ಪಕ್ಕ. ವೇರ್ ಆರ್ ಯು ಗೋಯಿಂಗ್? Daddy and Thamman are going to town to get all the items. Daddy ಮತ್ತೆ Thamman are going to Napoklu town. ಎಲ್ಲ ಏನೇನು ಐಟಮ್ಸ್ ಎಲ್ಲ ತೊಗೊಂಡು ಬರೋದಕ್ಕೆ. ನೀಲಿವಾಗ ನಾನು ಹೋಗ್ಬೇಕು ಅಂತ ಹೇಳ್ತಾ ಇದ್ದಾನೆ. ನೋನಿಲ್ಲು ಇಶೋಕೆ Jeep tapi, nani jeep dong ni tapi sami. Jeep tapi, oh ya slowly. Jeep tapi, nara kau ni ke jeep tapi. Ini kan orang kena dan dokter tinggal. It's okay, mommy jeep tapi. So ಫಸ್ಟ್ ಈಗ ನಾನು ಮಮ್ಮಿ ಬೇಬಿ ಚಿಕ್ಕಪ್ಪ ಮನೆ ಹೋಗಬೇಕು. ಬಿಕಾಸ್ ಅವ್ರದ್ದು ಗೃಹ ಪ್ರವೇಶ ಆಗಿ ಆಯ್ತು. ಇವಾಗ ರೀಸೆಂಟಾಗಿ ಗೃಹ ಪ್ರವೇಶ ಮಾಡಿದ್ರು. ಆ್ಯಂಡ್ ನಮಗೂ ಇನ್ವೈಟ್ ಇತ್ತು, ಹೋಗೋಕ್ಕಾಗಲಿಲ್ಲ. ಐ ಮೀನ್ ಬರೋಕ್ಕಾಗಲಿಲ್ಲ ಆವಾಗ. ಸೊ ಹಾಗಾಗಿ ಇವಾಗ ಜಸ್ಟ್ ಹೋಗಿ ನೋಡ್ಕೊಂಡು ವಿಸಿಟ್ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ಸೊ ಯಾ, ಲೆಟ್ಸ್ ಗೋ. ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ. Hi. 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 Hi.
slowly. It's okay, go. It's okay. Away undali. Slowly. Gagu mutte. Oh, Sumarinde, wait. Mummy. Mummy, Sumar dog undu. Kolava, illi ba. Adalli. Awwa. Okay, done. Okay, go done. ಗೃಹ ಪ್ರವೇಶಕ್ಕೆ ಹೋಗೋಕ್ಕಾಗಿಲ್ಲ ಅಂತ ಬೇಜಾರಿತ್ತು, ಮಮ್ಮಿಗೆ ಜಾಸ್ತಿ ಇತ್ತು. ಸೊ ಹಾಗಾಗಿ ವಿಸಿಟ್ ಮಾಡಿರೋದ್ರಲ್ಲಿ ತುಂಬ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಆ್ಯಂಡ್ ಮನೆಯೂ ಕೂಡ ಸೂಪರ್ ಆಗಿದೆ. ಸೊ ಅಲ್ಲಿ ಹೋಗ್ಬಿಟ್ಟು ಬಂದ್ವಿ. ಸೊ ಅದು ಒಂದು ಕೆಲಸ ಆಯಿತು. ಬ್ಯಾಕ್ ಹೋಮ್. ಇನ್ನು ನೆಕ್ಸ್ಟ್ ಏನಿದೆ ಅಂತ ನೋಡೋಣ. ಸೊ ಹಾಗೆ ಮನೆಗೆ ಬಂದು ನಂಗೆ ಒಂದು ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು, ಅದನ್ನು ಮಾಡಿ ಮುಗಿಸೋಣ ಅಂತ ಅಂದ್ಕೊಂಡೆ. ಫಸ್ಟ್ಲಿ ಅಲ್ಲಿ ಇಂಟರ್ನೆಟ್ ನನಗೆ ಕರೆಕ್ಟಾಗಿ ಸಿಗೋದಿಲ್ಲ, ಪ್ಲಸ್ ಅದ್ರ ಜೊತೆಗೆ ಅಲ್ಲಿ ಹೋದರೆ ಯಾವ ಕೆಲಸನೂ ಮಾಡೋಕ್ಕೆ ಮೂಡ್ ಕೂಡ ಇರೋದಿಲ್ಲ. ಓ ಹಣ್ಣು ಓ. ಸೊ ನಾವು ಇಟ್ಸ್ ಲಂಚ್ ಟೈಮ್. 2 o'clock ಆಗಿದೆ. ಲಂಚ್ ಬಂದು ನಾನು ನನ್ನ ಫೇವ್ರೆಟ್ ಜಾಗದಲ್ಲಿ ಕೂತ್ಕೊಂಡು ಮಾಡಬೇಕು. ಇಲ್ಲಿ ಕೂತ್ಕೊಂಡು ಊಟ ಮಾಡಿದ್ರೆ ನನಗೆ ಎಕ್ಸ್ಟ್ರಾ 2 ತುತ್ತು ಸೇರುತ್ತೆ. ನನ್ನ ಜೊತೆ ಲಂಚ್ ಪಾರ್ಟ್ನರ್ ಮೈ ಮಮ್ಮಿ ಕೂಡ ಇಲ್ಲೇ ಬಂದರು. ಎಷ್ಟು ಚೆನ್ನಾಗಿರೋ ಡೈನಿಂಗ್ ಟೇಬಲ್ ಇಟ್ಕೊಂಡು ಯಾಕೆ ಇಲ್ಲಿ ಊಟ ಮಾಡೋದು ಅಂತ ಕೇಳ್ತಾರೆ. ಅವ್ರಿಗೇನು ಗೊತ್ತಿದ್ರು ಮಜಾ. ಎತ್ತ ಮಾಡೋ ನೀನು ಅನ್ನಂಗಪ್ಪ ದತಿ ಶಾಮಿ ಲಗ್ಗ ಬೇನಪ್ಪ ಶಾಮಿ ಮಣ್ಣು ನಾನ ನೀಲಂತೂ ಫುಲ್ ಟೈಮ್ ಹೊರಗಡೆ ಫೋನ್ ಮಣ್ಣು ಕಲ್ಲು. ಜೋರಾಗಿರೋ ಒಂದು ಮಳೆ ಬಂದು ನಿಲ್ತು. ಥಂಡರ್ ಲೈಟ್ನಿಂಗ್ ಹೇಗಿತ್ತು ಅಂದರೆ ನೆಕ್ಸ್ಟ್ ಲೆವೆಲ್ ಆಗಿತ್ತು. 3 o'clock ಆಗಿದೆ ಅಷ್ಟೇ, 6 ಗಂಟೆ ಆಗಿದೆ ಅನ್ನೋ ಥರ ಫೀಲ್ ಆಗ್ತಾ ಇದೆ. ಹೋಗಿ ಒಂದು ಒಳ್ಳೆ ಈ ಮಳೆಗೂ ಚಳಿಗೂ ಒಂದೊಳ್ಳೆ ನಿದ್ದೆ ಮಾಡಿದ್ರೆ ಸಖತ್ತಾಗಿರುತ್ತೆ. ಐ ಆಮ್ ಗೋಣ ಟೇಕ್ ಎ ನ್ಯಾಪ್. ಹೆಲೋ, ಟೈಮ್ ಬಂದು ಇವಾಗ 5 o'clock ಆಗಿದೆ. ಇಂಥ ಒಳ್ಳೆ ನಿದ್ದೆ ಆಯಿತು ಅಂತಂದರೆ ಜೋರು ಮಳೆ, ಹೊರಗಡೆ ಚಳಿ ಆ್ಯಂಡ್ ಬ್ಲ್ಯಾಂಕೆಟ್ ಹಾಕ್ಕೊಂಡು ನಾನು ಮತ್ತು ಬೇಬಿ ಸೂಪರಾಗಿ ನಿದ್ದೆ ಮಾಡಿದ್ವಿ. ನೀನಿನ್ನ ಮಲಗಿದ್ದಾನೆ ಆರಾಮಾಗಿ, ಆಡಿದ್ವಿ, ಸುಸ್ತಾಗಿ ಸೂಪರಾಗಿ ಮಲಗಿದ್ದಾನೆ. ಈಗ ಮಮ್ಮಿ ಕಾಫಿ ರೆಡಿ ಮಾಡ್ತಿದ್ರೆ, ಕಾಫಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದು ಆಮೇಲೆ ನೋಡಬೇಕು ಏನು ಅಂತ. ಇದಂತೂ ನನ್ನ ಫೇವ್ರೆಟ್ ಕ್ಲಿಪ್ಪಿಂಗ್ ಅಂತಲೇ ಹೇಳ್ಬೋದು. ಇನ್ನೂ ಒಂದು ಫೇವ್ರೆಟ್ ಕ್ಲಿಪ್ಪಿಂಗ್ ಇನ್ನು ಮುಂದೆ ಇದೆ, ನಾನು ಅದ್ರ ಬಗ್ಗೆ ಹೇಳ್ತೀನಿ. ಇದು ಯಾಕೆ ಫೇವ್ರೆಟ್ ಅಂತಂದರೆ, ನಾವಿಷ್ಟು ಜನ ಒಟ್ಟಿಗೆ ಒಂದೇ ಫ್ರೇಮಲ್ಲಿ ಸಿಗೋದು ಇಸ್ ವೆರಿ ಡಿಫಿಕಲ್ಟ್ ಟಾಸ್ಕ್. ಯಾಕಂತಂದರೆ ನಾವು ಬ್ಯಾಂಗ್ಳೂರಲ್ಲಿ ಇದ್ದೀವಿ, ಡ್ಯಾಡಿ ಕೂರ್ಗಲ್ಲಿದ್ದಾರೆ, ಮಧ್ಯೆ ಅಷ್ಟೇ ಬರ್ತಾ ಹೋಗ್ತಾ ಇರ್ತಾರೆ. ಇಲ್ಲಿ ಬಂದಾಗ್ಲೂ ಕೂಡ ಎಲ್ಲರದ್ದು ಟೈಮಿಂಗ್ ಒಟ್ಟಿಗೆ ಮ್ಯಾಚ್ ಆಗಲ್ಲ. ತಮ್ಮನ ಆಫೀಸ್ ಟೈಮಿಂಗ್ಸ್ ಬೇರೆ ಇದೆ, ನನ್ನ ಆಫೀಸ್ ಟೈಮಿಂಗ್ಸ್ ಬೇರೆ ಇದೆ. ಸೊ ಒಟ್ಟಿಗೆ ಒಂದು ಡಿನ್ನರ್ ಅಥವಾ ಲಂಚ್ ಅಥವಾ ಕಾಫಿ ಸಿಗೋದು ತುಂಬಾ ರೇರ್ ಅಂತ ಅನ್ಬೋದು. ಬಟ್ ಇದು ಸಿಕ್ಕಿದಾಗ ನಾನು ತುಂಬ ಟ್ರೆಷರ್ ಮಾಡ್ತೀನಿ. ಯಾಕೆ ಅಂತಂದರೆ ಫ್ಯಾಮಿಲಿ ಈಸ್ ಎವ್ರಿಥಿಂಗ್ ಅಂತ ಹೇಳ್ತಾರಲ್ಲ, ಕೆಲವೊಂದು ಮೂಮೆಂಟಲ್ಲಿ ಅದರದ್ದು ಇಂಪಾರ್ಟೆನ್ಸ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಈ ಒಂದು ಫ್ರೇಮಲ್ಲಿ ಇಬ್ಬರು ಮೇಜರ್ ಫ್ಯಾಮಿಲಿ ಮೆಂಬರ್ಸ್ ಮಿಸ್ಸಿಂಗ್ ಇದ್ದಾರೆ. ಒಂದು ನನ್ನ ಅಣ್ಣ, ಒಂದು ನನ್ನ ಅತ್ತೆ. ಓಕೆ, ಲೆಟ್ಸ್ ನಾಟ್ ಗೆಟ್ ದೇ. ಸೊ ಹಾಗಾಗಿ ಈ ಥರದ್ದೊಂದು ಮೂಮೆಂಟ್ಸ್ ನಾನು ತುಂಬ ಇಷ್ಟಪಡೋಂಥ ಮೂಮೆಂಟ್ಸ್ ಅಂತಲೇ ಹೇಳ್ಬೋದು. ನನಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಇದು ಕನೆಕ್ಟ್ ಆಗ್ಬೋದು ಅಥವಾ ಸರಿ ಅನಿಸ್ಬೋದು ಅಂತ. ಸೊ ದಿಸ್ ಇಸ್ ವಾಟ್ ಐ ಫೀಲ್. ಸೊ ಹೆಲೋ, ಇವಾಗ ಆಲ್ಮೋಸ್ಟ್ 6:30 ಆಗಿದೆ ಈವ್ನಿಂಗ್. ಎಲ್ಲರೂ ಸ್ನಾನ ಮಾಡಿ ರೆಡಿಯಾಗಿದ್ದೀವಿ. ಸ್ನಾನ ಮಾಡಿ ರೆಡಿ ಎಲ್ಲ ಆಗಿ ಇವಾಗ ನನ್ನ ದೊಡ್ಡಪ್ಪ ಮನೆಗೆ ಹೋಗ್ತಾ ಇದ್ದೀವಿ. ನನ್ನ ಸಿಸ್ಟರ್ಲಾ ಬಂದು ಪ್ರೆಗ್ನೆಂಟ್ ಇದ್ದಾರೆ. ಅವ್ರಿಗೆ ಗದ್ದಲ ಕೊಡೋದು ಒಂದು ರಿಚುವಲ್ ನಮ್ಮ ಕೂರ್ಗೀಸಲ್ಲಿ. ಸೊ ಅದನ್ನು ಕೊಡೋಕ್ಕೆ ಎಲ್ಲರ ಜೊತೆ ಕೂತು ಡಿನ್ನರ್ ಎಲ್ಲ ಮಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಂತ ದೊಡ್ಡಪ್ಪ ಮನೆಗೆ ಹೋಗ್ತಾ ಇದ್ದೀವಿ ಡಿನ್ನರ್ಗೆ. ಸೊ ಲೆಟ್ಸ್ ಗೋ. ನೀಲ್ ಬಾಯ್, ನೀಲ್ ಬಾಯ್, ಸಿ ಯು.
ದೂರ ಟಯರ್ಡ್ ಕರ್ನೋಟ ಮೀಂದ ಅಲ್ಲಿ ಬಿಸಿ ಅಲ್ಲ ಬಾಯ್ ನೀಲ್ ಹೌಸ್ ಬಾಯ್ ಎಲ್ಲಿ ಪಾಪ ನೀಲ್ ಮಮ್ಮ ಹೌಸ್ಕಾ ಓಕೆ ನಾನು ಮಮ್ಮ ಹೌಸ್ ಪೋಕ ಅಕ್ಕಲ ಎಂಜನೆ ಉಂಡು Hello, me. Hello. Daddy. Hey, poor mind. Mama ini bayi masih jauh. Oke, mama mendak ke. ಸೊ ಹಾಗೆ ಎಲ್ಲರೂ ಆ ಕಡೆ ಈ ಕಡೆ ಗ್ರೀಟ್ ಎಲ್ಲ ಮಾಡಾದಮೇಲೆ ಲೇಡೀಸ್ ಎಲ್ಲ ಕಿಚನಲ್ಲಿ ಸೇರ್ಕೊಂಡ್ವಿ ಆ್ಯಸ್ ಯೂಶ್ವಲ್. ಹೆಲ್ಪ್ ಅಂತೂ ಏನೂ ತೊಗೊಳ್ಳಿಲ್ಲ, ಬಟ್ ಕೂತ್ಕೊಂಡು ಮಾತಾಡ್ಕೊಂಡು ಎಂಟರ್ಟೈನ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಪಾಪ ಇಬ್ಬರೇ ಕುಕ್ ಮಾಡ್ತಾಯಿದ್ರು. ಅದ್ರ ಮಧ್ಯೆ ಮಕ್ಕಳು ಅವ್ರದ್ದೇ ಆದಂಥ ಒಂದು ಲೋಕ, ಅದಕ್ಕೆ ಏನು ಎಕ್ಸ್ಪ್ಲೇನೇಟ್ರಿ ಕೊಡೋದು ಅಂತ ಗೊತ್ತಿಲ್ಲ. ಹಾಗೆ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಸೋ ಮಚ್ ಆಫ್ ಇನ್ನಸೆನ್ಸ್ ಇನ್ ದೆಮ್ ಆ್ಯಂಡ್ ಬಾಂಡಿಂಗ್ ಹೀಗೆ ಇರಲಿ ಅಂತ ನಾನು ಯಾವಾಗಲೂ ಪ್ರೇ ಮಾಡ್ತೀನಿ. ಒಂದು ವೆಲ್ ಸ್ಪೆಂಟ್ ಈವ್ನಿಂಗ್ ಅನ್ನೋ ಥರ ಡೇ ಆಗಿತ್ತು ಅವತ್ತು. ಆ್ಯಂಡ್ ಒಂದು ಕಡೆ ಡಿನ್ನರ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಆ್ಯಂಡ್ ಇಲ್ಲಿ ಇದು ನನ್ನ ಡ್ಯಾಡಿದು ಸೆಕೆಂಡ್ ಬ್ರದರ್, ತಮ್ಮನ ಕೂತ್ಕೊಂಡು ಮಾತಾಡ್ತಾ ಇದ್ದ. ಆಮೇಲೆ ಇವಾಗ ನಾನು ಯೋಚನೆ ಮಾಡ್ತಿದ್ದೀನಿ, ಇಷ್ಟು ಹತ್ತಿರದಲ್ಲಿ ನಾನು ಯಾವತ್ತೂ ಇವ್ರ ಜೊತೆ ಈ ಥರ ಕೂತ್ಕೊಂಡು ಮಾತಾಡಿಲ್ಲ. ಅದು ಭಯ ಅನ್ನೋದಕ್ಕಿಂತ ರೆಸ್ಪೆಕ್ಟ್ ಅಥವಾ ಪ್ರೀತಿ ಎಲ್ಲ ಒಟ್ಟೊಟ್ಟಿಗೆ ತುಂಬ ಭಯ. ಅಪ್ಪ ನನಗೆ ಇಬ್ಬರು ದೊಡ್ಡಪ್ಪ ತಿನ್ಕೊಂಡ್ರು ಭಯನೇ ಆಗಲೂ ಈಗಲೂ ಹಂಗೆ ಮೇಂಟೈನ್ ಮಾಡಿದ್ದಾರೆ ಹವಾ. ಆ್ಯಂಡ್ ಬೈ ದ ವೇ ಈಸ್ ಅ ಸುಬೇದಾರ್ ರಿಟೈರ್ಡ್. ಮತ್ತು ಭಯ ಇಲ್ಲದೆ ಇರುತ್ತಾ ಆಫ್ಕೋರ್ಸ್. ಆ್ಯಂಡ್ ಆಗಲೇ ಒಂದು ಫೇವ್ರೆಟ್ ಕ್ಲಿಪ್ಪಿಂಗ್ ಅಂತ ಹೇಳಿದ್ನಲ್ಲ, ಅದೇ ಥರನೇ ಇದು ಕೂಡ ಇನ್ನೂ ಸ್ವಲ್ಪ ಜಾಸ್ತಿನೇ ಫೇವ್ರೆಟ್ ಕ್ಲಿಪ್ಪಿಂಗ್ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ನೀಲ್ಗೆ ಅವ್ರು ತೋರಿಸೋ ಪ್ರೀತಿ, ಈ ಒಂದು ಕ್ಲಿಪ್ಪಿಂಗಲ್ಲಿ ನಾನು ಅದನ್ನು ಡಿಸೈಡ್ ಮಾಡಿ ಹೇಳ್ತಾ ಇಲ್ಲ, ಈ ಜನರಲಾಗಿ ತುಂಬ ಪ್ರೀತಿ ತೋರಿಸ್ತಾರೆ ನೀಲ್ ಮೇಲೆ. ನಂಗೆ ಅದ್ರ ಬಗ್ಗೆ ತುಂಬಾ ಖುಷಿ ಇದೆ. ಆ್ಯಂಡ್ ಹಾಗೆ ನೆಕ್ಸ್ಟ್ ಡೇ ಇನ್ನೊಂದು ದೊಡ್ಡಪ್ಪನ ಮನೆಗೆ ಕೂಡ ಹೋಗಿದ್ವಿ ನಾವು. ಆ್ಯಂಡ್ ನಾನೇನೋ ಮೂಮೆಂಟ್ಸ್ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಅಟ್ಲೀಸ್ಟ್ ಈ ಒಂದು ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡಿದ್ರಲ್ಲಿ ತುಂಬಾ ನನಗೆ ಹ್ಯಾಪಿನೆಸ್ ಇದೆ. ಸೊ ಯಾ, ದಟ್ಸ್ ಇಟ್. ಐ ಹೋಪ್ ಯು ಆಲ್ ಎಂಜಾಯ್ಡ್ ವಾಚಿಂಗ್ ದಿಸ್ video. See you in the next one. Until then, bye bye, take care, lots and lots of love.